ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿಂಗಲ್ ಟು ಮಿಂಗಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲವರ್ಸ್ಗೆ ಮತ್ತು ಮದುವೆ ಆಗಿರೋರಿಗೆ ತುಂಬ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ, ಈಗಿನ ಜನ್ರೇಷನ್ ಹುಡುಗಿರು ಎಷ್ಟೊಂದು ಚೇಂಜ್ ಆಗಿದ್ದಾರೆ ಅಂದರೆ, ಅವರು ಯಾವಾಗ ನಮಗೆ ಕೈ ಕೊಟ್ಟು ಹೋಗ್ಬಿಡ್ತಾರೆ ಅನ್ನೋದೇ ಗೊತ್ತೇ ಆಗೋದಿಲ್ಲ ಗುರು. ಆದರೆ ನಾವು ಹುಡುಗರು ಮಾತ್ರ ಹಾಗಲ್ಲ. ಲವ್ ಮಾಡೋ ಸ್ಟೇಜ್ನಿಂದ ಹಿಡಿದು ಮದುವೆ ಆದಮೇಲೂ ಕೂಡ ನಮ್ಮ ಪಾರ್ಟ್ನರ್ಗೆ ನಾವು ತುಂಬ ಸಿನ್ಸಿಯರ್ ಮತ್ತು ಟ್ರೂ ಆಗಿರ್ತೀವಿ. ಆದರೆ ಹುಡುಗಿರ ವಿಚಾರ ಆ ಥರ ಅಲ್ಲ. ಅವರು ಎಲ್ಲಿ, ಯಾವಾಗ, ಯಾವ ಟೈಮ್ನಲ್ಲಿ ಹೇಗೆ ನಮ್ಮ ಕೈಗೆ ಚೊಂಬು ಕೊಟ್ಟು ಹೋಗ್ಬಿಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಂತ ಹೇಳಿ ನಾನಿಲ್ಲಿ ಎಲ್ಲ ಹುಡುಗಿರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಅದರಲ್ಲೂ ತುಂಬ ಸಿನ್ಸಿಯರ್ ಮತ್ತು ಟ್ರೂ ಆಗಿ ಲವ್ ಮಾಡೋ ಹುಡುಗಿರು ತುಂಬ ಜನ ಇದ್ದಾರೆ. ಸೊ ದಯವಿಟ್ಟು ಹುಡುಗಿರು ಈ ವಿಡಿಯೋನ ನೋಡ್ತಾ ಇದ್ರೆ ನನ್ನ ತಪ್ಪಾಗಿ ತಿಳ್ಕೊಬೇಡಿ ಸಿಸ್ಟರ್ಸ್. ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಮೋಸ ಮಾಡೋದಕ್ಕೂ ಮುಂಚೆ ಕೆಲವೊಂದು ಸಿಗ್ನಲ್ಸ್ಗಳನ್ನು ಕೊಡ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋದನ್ನು ಥಿಂಕ್ ಮಾಡಬಹುದು. ಹಾಗಾದರೆ ಆ ಸಿಗ್ನಲ್ಸ್ ಯಾವ್ದ್ಯಾವುದು ಅಂತ ಜಾಸ್ತಿ ಲೇಟ್ ಮಾಡಿದೆ ಪಟಪಟ ಅಂತ ತಿಳ್ಕೊಳೋಣವಾ? ಬಟ್ ಅದಕ್ಕೂ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಂಬರ್ 1, ನೋ ಟೈಮ್ ಫಾರ್ ಯು. ಸೊ ಈ ಒಂದು ಚೀಟಿಂಗ್ ಸಿಗ್ನಲ್ ಲವರ್ಸ್ನಲ್ಲಿ ಜಾಸ್ತಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಜಾಸ್ತಿ ಹೊತ್ತು ಆನ್ಲೈನ್ನಲ್ಲಿ ಇರೋದು. ಅಂದರೆ ಈಗ ಲವರ್ಸ್ಗಳ ಮಧ್ಯೆ ಯಾವುದೇ ರೀತಿ ಜಗಳ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ. ಇದಕ್ಕೂ ಮುಂಚೆ ಎಲ್ಲ ಆನ್ಲೈನ್ನಲ್ಲಿ ಇದ್ದರೆ ಆ ಹುಡುಗಿ ಆ ಹುಡುಗನ ಜೊತೆ ನನಗೆ ಟೈಮ್ ಕೊಡು, ನನ್ನ ಜೊತೆ ಮೆಸೇಜ್ ಮಾಡು ಅಂತ ಕೇಳ್ತಾ ಇರ್ತಾಳೆ. ಆದರೆ ಈಗ ಬರ್ತಾ ಬರ್ತಾ ಆ ಹುಡುಗಿ ಆ ಹುಡುಗನ ಜೊತೆ ಕಡಿಮೆ ಚಾಟ್ ಮಾಡೋದು, ಆನ್ಲೈನ್ನಲ್ಲಿ ಇದ್ದರೂ ಕೂಡ ಆ ಹುಡುಗ ಆ ಹುಡುಗಿಗೆ ಮೆಸೇಜ್ ಹಾಕಿದಾಗ ರಿಪ್ಲೈ ಕೊಡದೇ ಇರೋದು. ಈ ರೀತಿ ಎಲ್ಲ ನಡೀತಾ ಇದ್ದರೆ ಆ ಹುಡುಗಿಯ ಮನಸ್ಸು ಬೇರೆ ಕಡೆಗೆ ಸೆಳೀತಾ ಇದೆ. ಆ ಹುಡುಗಿ ನಿಮಗೆ ಮೋಸ ಮಾಡೋದಕ್ಕೆ ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಒಂದು ವೇಳೆ ನೀವು ಅವಳನ್ನು ಪ್ರಶ್ನೆ ಮಾಡಿದ್ರು ಅವಳು ಯಾವುದೋ ಒಂದು ರೀಸನ್ ಕೊಡೋದು, ಈ ರೀತಿ ಮಾಡ್ತಾರೆ. ಒಂದು ಸಲ 2 ಸಲ ಓಕೆ, ಆದರೆ ನೀವು ಪ್ರತಿ ಸಾರಿ ಪ್ರಶ್ನೆ ಮಾಡಿದಾಗಲೂ ಅವಳು ಏನೋ ಒಂದು ರೀಸನ್ ಕೊಡೋದು, ಈ ಥರ ಮಾಡ್ತಾ ಇದ್ರೆ ಅವರು ಬೇರೆ ಕಡೆಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅರ್ಥ. ನಂಬರ್ 2, ಚೇಂಜಿಂಗ್ ಮೊಬೈಲ್ ಸ್ಕ್ರೀನ್ ಲಾಕ್. ಸೊ ಇಲ್ಲಿ ನಾನು ಒಂದು ವಿಷಯನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಲವ್ವರ್ಸ್ ಮತ್ತು ಗಂಡ ಹೆಂಡತಿ ಅಂದಮೇಲೆ ಅವ್ರ ಮೊಬೈಲ್ನ ಇವ್ರ ಮೊಬೈಲ್ನ ಅವರು ಯೂಸ್ ಮಾಡೋ ಹಕ್ಕು ಇದ್ದೇ ಇರುತ್ತೆ. ಆದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅವರ ಮೊಬೈಲ್ ಯೂಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಒಂದು ವೇಳೆ ನಿಮ್ಮ ಕೈಗೆ ಮೊಬೈಲ್ ಕೊಟ್ಟರು ಪಕ್ಕದಲ್ಲೇ ವಾಚ್ಮ್ಯಾನ್ ಥರ ನೋಡ್ಕೊಂಡಿರೋದು, ಯಾವುದೋ ಒಂದು ಕಾರಣ ಹೇಳಿ ನಿಮ್ಮ ಕೈಯಿಂದ ಮೊಬೈಲ್ನ ಬೇಗ ಈಸ್ಕೊಂಡು ಬಿಡೋದು, ಮತ್ತು ಆಗಾಗ ಪಾಸ್ವರ್ಡ್ಗಳನ್ನು ಮತ್ತು ಮೊಬೈಲ್ ಸ್ಕ್ರೀನ್ ಲಾಕ್ಗಳನ್ನು ಚೇಂಜ್ ಮಾಡೋದು, ಪಾಸ್ವರ್ಡ್ ಮತ್ತು ಲಾಕ್ ಏನು ಅಂತ ಕೇಳಿದಾಗ ನಿಮಗೆ ಹೇಳದೇ ಇರೋದು, ಈ ರೀತಿಯೆಲ್ಲ ನಡೀತಾ ಇದ್ದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಹತ್ತಿರದಲ್ಲೇ ಮೋಸ ಮಾಡ್ತಾರೆ. ಯಾವುದೋ ಒಂದು ಕಳ್ಳ ವ್ಯವಹಾರ ನಡೀತಾ ಇದೆ ಅಂತ ಅರ್ಥ. ಸೊ ಈ 2 ಸಿಗ್ನಲ್ಗಳನ್ನು ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಕೊಟ್ಟರೆ ನೀವು ಆ ಕ್ಷಣಕ್ಕೆ ಎಚ್ಚೆತ್ತುಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲಿ ತಪ್ಪಾಗಿದೆ ಅಂತ ಪತ್ತೆ ಹಚ್ಚಿ ಅದನ್ನು ಸರಿ ಮಾಡ್ಕೊಳ್ಬೇಕು. ಸೊ ಗಾಯ್ಸ್, ಗೊತ್ತಾಯ್ತಲ್ವಾ ಹುಡುಗಿರು ನಮಗೆ ಮೋಸ ಮಾಡೋದಕ್ಕೂ ಮುಂಚೆ ಕೊಡುವ 2 ಸಿಗ್ನಲ್ಗಳು ಏನೇನು ಅಂತ? ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ. ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಫ್ರೆಂಡ್ಸ್.